ಮಣಿಪಾಲ ಆಸ್ಪತ್ರೆಯಲ್ಲಿ ದೇವೇಗೌಡರು ದೇವೇಗೌಡರು ಮಣಿಪಾಲ ಆಸ್ಪತ್ರೆಯಲ್ಲೇ ಇದ್ದಾರೆ. ಈಗ ಬಹುಶಃ ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಸಹಜವಾಗಿ ದುಃಖತಪ್ತರಾಗಿದ್ದಾರೆ ದೇವೇಗೌಡರು, ಯಾಕಂದರೆ ಅಷ್ಟು ಈಸಿ ಅಲ್ಲ ನಾವು ಹೇಳ್ಬೋದು ಇವತ್ತು. ಬಟ್ ದೇವೇಗೌಡರಿಗೆ ಈ ಒಂದು ದುಃಖ ಅತೀವವಾದಂಥ ಒಂದು ನಷ್ಟ ಅಂತ ಹೇಳಿದ್ರೆ ಇವತ್ತು ದೇವೇಗೌಡರಿಗೆ. ಯಾಕಂದರೆ 72 ವರ್ಷಗಳ ಕಾಲ ತಮ್ಮ ಸುಖ ಸಂತೋಷದಲ್ಲಿ, ದುಃಖದಲ್ಲಿ, ತಮ್ಮ ಕೆಟ್ಟ ಘಳಿಗೆಗಳಲ್ಲಿ ಅಥವಾ ತಮ್ಮ ಸಂತೋಷದ ಕ್ಷಣಗಳಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಂಥವ್ರು ಅಂತ ಹೇಳಿದ್ರೆ ಅದು ಚೆನ್ನಮ್ಮ. ಸೊ ಅಂಥ ಒಬ್ಬ ಚೆನ್ನಮ್ಮ ಒಬ್ಬ ಸತಿಯಾಗಿ, ಒಬ್ಬ ಸಖಿಯಾಗಿ, ತನ್ನ ಜೀವನದ ಒಬ್ಬ ಗೆಳತಿಯಾಗಿ, ಲೈಫ್ ಪಾರ್ಟ್ನರ್ ಆಗಿದ್ದಂತಹ ಒಬ್ಬ ಪತ್ನಿಯನ್ನು ಕಳೆದುಕೊಂಡಿರುವಂತಹ ದೇವೇಗೌಡರಿಗೆ ಇವತ್ತು ಸಾಕಷ್ಟು ಆಘಾತವಾಗಿದೆ. ಬಹುಶಃ ಇನ್ನು ಸ್ವಲ್ಪ ಚಿಕಿತ್ಸೆ ಮುಂದುವರೆದ್ರೆ ಆಕೆ ಗುಣಮುಖವಾಗಿ ಬರ್ತಾರೆ, ಇನ್ನೂ ಒಂದಷ್ಟು ವರ್ಷಗಳ ಕಾಲ ನಾವಿಬ್ಬರ ಜೊತೆಲಿ ಇರ್ತೀವಿ ಅನ್ನುವಂಥ ಒಂದು ಆಸೆಯಲ್ಲಿದ್ದಂಥ ದೇವೇಗೌಡರು. ಈಗ ಮಣಿಪಾಲ ಆಸ್ಪತ್ರೆಯಲ್ಲಿ ಇರುವಂತಹ ದೇವೇಗೌಡರು ಇಲ್ಲಿಂದ ಹೊರಡ್ತಾ ಇದ್ದಾರೆ. ಈಗ ಇನ್ನು ಮುಂದಿನ ಕಾರ್ಯಗಳು ದೇವೇಗೌಡರ ನಿವಾಸ ಏನಿದೆ, ಪದ್ಮನಾಭ ನಗರದ ನಿವಾಸ, ಅಲ್ಲಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನೊಂದು ಕಡೆ ಎಚ್ ಡಿ ರೇವಣ್ಣ ಅವರ ದೃಶ್ಯಗಳನ್ನು ನೋಡ್ತಾ ಇದ್ರು. ರೇವಣ್ಣ ಅವರಿಗೆ ಮಾತೃವಿಯೋಗ, ದೇವೇಗೌಡರಿಗೆ ಪತ್ನಿ ವಿಯೋಗ ಇರುತ್ತೆ. ಮಣಿಪಾಲ ಆಸ್ಪತ್ರೆಯಿಂದ ಈಗ ದೇವೇಗೌಡರು ಹೊರಡ್ತಾ ಇದ್ದಾರೆ. ಇಲ್ಲಿಂದ ಪದ್ಮನಾಭ ನಗರದ ಅವರ ನಿವಾಸಕ್ಕೆ ತೆರಳುತ್ತಾರೆ. ಅಲ್ಲಿ ನಾಳೆ ಬೆಳಿಗ್ಗೆ 11-12 ಗಂಟೆವರೆಗೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಹಾಸನದ ಹೊಳೆನರಸೀಪುರಕ್ಕೆ ಚೆನ್ನಮ್ಮ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ. ತನ್ನ ಪತ್ನಿ ಸಂಗಾತಿ ಕಳೆದುಕೊಂಡಿರುವಂತಹ ದೇವೇಗೌಡರು ಸಹಜವಾಗಿ ಆಘಾತಕ್ಕೀಡಾಗಿದ್ದಾರೆ. ಕಣ್ಣೀರು ಹಾಕಿದ್ರು ದೇವೇಗೌಡರು. ಕೊನೆಯ ಘಳಿಗೆಯಲ್ಲಿ ಚೆನ್ನಮ್ಮ ಅವರ ಹಣೆಗೆ ಕುಂಕುಮ ಇಟ್ಟು ದೇವೇಗೌಡರು ಅವರನ್ನು ಕಲಿಸಿಕೊಟ್ರು. ಒಬ್ಬ ಮುತ್ತೈದೆಯಾಗಿ ತಮ್ಮ ಇಹಲೋಕದ ಪಯಣವನ್ನು ಮುಗಿಸಿರುವಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಈಗ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು. ಮಣಿಪಾಲದ ಆಸ್ಪತ್ರೆಯಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಈಗ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆ ದೃಶ್ಯಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಅವರ ಪುತ್ರಿ ಡಾಕ್ಟರ್ ಅನಸೂಯ ಅವರು ಹಾಗೆ ಅವರ ಸೊಸೆ ಭವಾನಿ ರೇವಣ್ಣ ಅವರು ಕೂಡ ಆಂಬ್ಯುಲೆನ್ಸ್ನ ಒಳಗಡೆ ಇರುವಂಥ ದೃಶ್ಯಗಳನ್ನು ನೋಡಿದ್ವಿ. ಈಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಮಣಿಪಾಲ ಆಸ್ಪತ್ರೆಯಿಂದ ಪದ್ಮನಾಭನಗರದ ನಿವಾಸಕ್ಕೆ ಕೊಂಡೊಯ್ಯಲಾಗ್ತದೆ. ದೊಡ್ಡಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಅವರ ಪುತ್ರ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೋಡ್ತಾ ಇದ್ದೀವಿ. ನಿನ್ನೆ ಅವರ ಚಿತ್ತೂರು ಪ್ರವಾಸವನ್ನು ಕೂಡ ಮೊಟಕುಗೊಳಿಸಿ ಬಂದಂತಹ ಕುಮಾರಸ್ವಾಮಿ ಅವರು, ಅವ್ರ ಜೊತೆಗಿದ್ದಂಥವ್ರು ಹೇಳ್ತಾ ಇದ್ರು ತುಂಬ ದುಃಖತಪ್ತರಾಗಿದ್ದರು ಕುಮಾರಸ್ವಾಮಿ ಅವರು ಅಂತೇಳಿ. ಸಹಜ, ಯಾಕಂದರೆ ಅವರ ತಾಯಿಯನ್ನು ಕಳೆದುಕೊಂಡಿರುವಂತಹ ಒಂದು ನೋವು ಕುಮಾರಸ್ವಾಮಿ ಅವರಲ್ಲಿದೆ. ಬಹುಶಃ ಈಗ ಮಾತಾಡ್ತಾರೆ ಅಂತ ಅನಿಸುತ್ತೆ. ನಿಖಿಲ್ ಕೂಡ ಇದ್ದಾರೆ ಅವರ ಜೊತೆಗೇನೆ. ಮಣಿಪಾಲ ಆಸ್ಪತ್ರೆಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗಷ್ಟೇ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮೂಲಕ ಅವರ ಪದ್ಮನಾಭನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಮಣಿಪಾಲ ಆಸ್ಪತ್ರೆಯಿಂದ ಹೊರಡ್ತಾ ಇದ್ದಾರೆ.